क्या करोगे? गोली चला दोगे, फांसी दे दोगे? दो, हद कर दिए। तरीके से किसी को बात करना नहीं आता है। इस जनता की ही तनख्वाह मिलती है आपको, इनकी नौकरी पे हो आप, हम आपकी नौकरी पे नहीं है। ಏನ್ ಗುಂಡು ಹೊಡಿತೀರಾ, ಗಲ್ಲಿಗೇರಿಸುತ್ತೀರಾ? ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಿ. ಸಂಸದೆ ಇಕ್ರಾ ಹಸನ್ ಡಿಐಜಿಗೆ ತರಾಟೆ. ಪೊಲೀಸ್ ಅಧಿಕಾರಿಗಳ ದುರ್ವರ್ತನೆ ಬಗ್ಗೆ ಕೆಂಡಾಮಂಡಲ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉತ್ತರ ಪ್ರದೇಶದ ಸಹರಾನ್ಪುರದ ಸಮಾಜವಾದಿ ಪಕ್ಷದ ಸಂಸದೆ ಇಕ್ರಾ ಹಸನ್ ಈಗ ಪೊಲೀಸ್ ಇಲಾಖೆಯ ವಿರುದ್ಧವೇ ಕೆಂಡಾಮಂಡಲರಾಗಿದ್ದಾರೆ. ಹೌದು, ಖುದ್ದು ಡಿಐಜಿ ಅವರ ಮುಖದ ಮೇಲೆ ಕೇಳಿದ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಧೂಳೆಬ್ಬಿಸಿದೆ. ಏನು ಹೆದರಿಸ್ತೀರಾ ನಮಗೆ? ಶೂಟ್ ಮಾಡಿ ಬಿಡ್ತೀರಾ? ಇಲ್ಲಾಂದ್ರೆ ಗಲ್ಲಿಗೇರಿಸಿ ಬಿಡ್ತೀರಾ? ಇದು ಸಂಸದೆ ಇಕ್ರಾ ಹಸನ್ ಖಡಕ್ಕಾಗಿ ಪೊಲೀಸರನ್ನೇ ತರಾಟೆಗೆ ತೆಗೆದುಕೊಂಡ ಶೈಲಿ. ಮೋನು ಕಶ್ಯಪ್ ಎಂಬ ಯುವಕನ ಹತ್ಯೆಯಾಗಿ ದಿನಗಳೇ ಕಳೆದರೂ ಹಂತಕರನ್ನು ಬಂಧಿಸದ ಪೊಲೀಸರ ನಿರ್ಲಕ್ಷ್ಯ ಹಾಗೂ ಸಾರ್ವಜನಿಕರ ಮೇಲಿನ ಕೆಟ್ಟ ನಡವಳಿಕೆಯನ್ನು ಖಂಡಿಸಿ ಸಂಸದೆ ಇಕ್ರಾ ಹಸನ್ ನೇರವಾಗಿ ಡಿಐಜಿ ಕಚೇರಿಗೆ ನುಗ್ಗಿದ್ದಾರೆ. ಅಲ್ಲಿ ನಡೆದ ಹೈಡ್ರಾಮಾ ಇಲ್ಲಿದೆ ನೋಡಿ. ಪೊಲೀಸರೇನು ಸಾರ್ವಜನಿಕರ ಯಜಮಾನರಲ್ಲ. ಸಾರ್ವಜನಿಕರು ಕಟ್ಟುವ ತೆರಿಗೆ, ಟ್ಯಾಕ್ಸ್, ಹಣದಿಂದ ನಿಮಗೆ ಸಂಬಳ ಬರ್ತಿದೆ. ಜನರೇ ನಿಮ್ಮ ಬಾಸ್, ನೀವು ಜನರ ನೌಕರರು ಅನ್ನೋದನ್ನ ಮೊದಲು ನೆನಪಿನಲ್ಲಿಟ್ಟುಕೊಳ್ಳಿ ಎಂದು ಡಿಐಜಿ ಎದುರೇ ಗುಡುಗಿದ್ದಾರೆ. ಜನರೊಂದಿಗೆ ದುರ್ನಡತೆ ನಿಲ್ಲಿಸಿ. ಸಂಸದೆ ಇಕ್ರಾ ಹಸನ್ ಪೊಲೀಸರಿಗೆ ವಾರ್ನಿಂಗ್. ಹೌದು ವೀಕ್ಷಕರೇ, ಸಾರ್ವಜನಿಕರ ಜೊತೆ ಪೊಲೀಸರು ಮಿಸ್ಬಿಹೇವ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಮೋನು ಕಶ್ಯಪ್ ಹಂತಕರು ಎಲ್ಲಿದ್ದಾರೆ? ಮೊದಲು ಅವರನ್ನು ಹಿಡಿಯಿರಿ ಎಂದು ಪೊಲೀಸರ ಕ್ಲಾಸ್ ತಗೊಂಡಿದ್ದಾರೆ. ಡಿಐಜಿ ಕಚೇರಿಯಲ್ಲಿ ಸಂಸದೆ ಇಕ್ರಾ ಹಸನ್ ಅವರ ಈ ರೌದ್ರಾವತಾರ ಮತ್ತು ಭುಗಿಲೆದ್ದ ಆಕ್ರೋಶವನ್ನು ಕಂಡು ಕಂಗಾಲಾದ ಪೊಲೀಸರು ತಕ್ಷಣವೇ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಹೌದು, ಸಂಸದೆಯನ್ನೇ ಅರೆಸ್ಟ್ ಮಾಡಿದ ಮಹಿಳಾ ಪೊಲೀಸರು ಅವರನ್ನು ಸುಮಾರು 10 ನಿಮಿಷಗಳ ಕಾಲ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ. ಒಟ್ಟಿನಲ್ಲಿ ಖಾಕಿ ದರ್ಪದ ವಿರುದ್ಧ ಒಬ್ಬ ಜನಪ್ರತಿನಿಧಿಯಾಗಿ ಇಕ್ರಾ ಹಸನ್ ತೆಗೆದುಕೊಂಡ ಈ ಆಕ್ಷನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಪೊಲೀಸರು ಸಾರ್ವಜನಿಕರ ಸೇವಕರು ಅಥವಾ ಶೋಷಕರು? ಯುಪಿಯ ಈ ಹೈವೋಲ್ಟೇಜ್ ಡ್ರಾಮಾ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡಬೇಕಾಗಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. क्या करोगे? गोली चला दोगे, फांसी दे दोगे? दो, हद कर दिए। तरीके से किसी को बात करना नहीं आता है। इस जनता की ही तनख्वाह मिलती है आपको, इनकी नौकरी पे हो आप, हम आपकी नौकरी पे नहीं है। वो जो लापता लोग हैं वो कहाँ हैं, उनकी जानकारी दीजिए हमें। पीड़ित क्या मृतक है वो? आप ये सोचिए, आपके परिवार में किसी के साथ ये हो जाए और आप जैसे अधिकारी उन्हें मिल जाए तो कितना अच्छा रहेगा। कोई नहीं जाएगा, बेच के दिखाइए, कोई भी नहीं जाएगा। इससे रवैये की वजह से मामला बहुत सारा खराबी है। हद से बाहर मत होइए। चलो कोई नहीं, चले जाए, कोई दिक्कत। मैडम क्या क्या बताया इन्होंने कि आपको क्यों लेके आ गए? ड्रामा करने के लिए लाए थे, दबाव बनाने के लिए हमने। एक महिला जो माँ है जिसका बेटा मर गया, वो रोती हुई डीआईजी के ऑफिस से निकली है। ये इनकी तमीज है बात करने की। अब यहाँ हमें तमाशा बनाने के लिए लाए थे, काम धंधा है। तो आप क्या कुछ इसमें आगे कुछ एक्शन लेंगी क्या? बता देंगे आप लोगों को, आपका सहयोग चाहिए। में खड़े होकर एक ऐसी लड़ाई लड़ी कि कल को अगर आपके हमारे साथ, एक और बात मैं कहना चाहती हूँ कि ये किसी एक समाज की लड़ाई नहीं है, इसको राजनीति से भी जोड़ने की जरूरत नहीं है, किसी के वोट की लालच की भी बात नहीं है। बात ये है कि अगर आज हम उनके लिए खड़े नहीं होंगे तो कोई आपके हमारे साथ अपराध मुस्लिम भी नहीं थे। मैं ये कहना चाहती हूँ, कश्यप समाज के लोग थे जो भाजपा को जिन्होंने आज तक वोट दिया है, उनके साथ जब ये उत्पीड़न हो रहा है तो आप ये समझिए यहाँ किसी की सुनवाई है। एक तरीके से तानाशाही का रवैया। माँ जो थी, बुजुर्ग माँ, वो अपने मरे बच्चे के दर्द में डीआईजी के यहाँ गुहार लगाने आई थी, उनको वहाँ से बेइज्जत करके बाहर निकाला गया।